ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಒಂದು ದೊಡ್ಡ ಕಾರಣ, ಒಂದು ದೊಡ್ಡ ಅನಾಹುತ, ಹೇಳಲಿಕ್ಕೆ ಆಗದ, ಸಹಿಸ್ಕೊಳ್ಳೋಕ್ಕೆ ಆಗದಂಥ ಒಂದು ನೋವು ನಮ್ಮ ಕುಟುಂಬದಲ್ಲಿ ಆಗೋಯಿತು. ಅದರಿಂದಾಡಿ ಸ್ವಲ್ಪ ಸುಧಾರಿಸ್ಕೊಳ್ಳೋದು ಕೂಡ ಕಷ್ಟ ಆಯಿತು. ಬಟ್ ಹಾಗೆ ಕೂತ್ರೆ ಮನಸ್ಸು ತುಂಬಾ ಭಾರ ಅನಿಸುತ್ತೆ. ನಾವು ಏನೂ ಮಾಡದೆ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ತುಂಬಾ ಯೋಚನೆಗಳು, ತುಂಬಾ ಎಮೋಷ್ನಲ್ ಆಗಿಬಿಡುತ್ತೆ ಒಂಥರ. ಅದಕ್ಕೆ ನಾನೇನು ಮಾಡಿದೆ, ಇದು ಸುಮಾರು ಅದಕ್ಕಿಂತ ಮುಂಚೆನೇ ಶೂಟ್ ಮಾಡಿದ್ದು ವಿಡಿಯೋ, ಎಡಿಟೆಲ್ಲ ಮಾಡಿಟ್ಟಿದ್ದೆ. ಬಟ್ ಅದನ್ನ ವಾಯ್ಸ್ ಓವರ್ ಎಲ್ಲ ಕೊಡೋ ಅಷ್ಟರಲ್ಲಿ ಏನೇನೋ ಮನ್ಸು ಕೆಟ್ಟೋಯ್ತು. ಅದಕ್ಕೆ ನಿಲ್ಲಿಸ್ಬಿಟ್ಟೆ. ನಾನು ಸುಮಾರು ದಿನದಲ್ಲೇ ನಾನು ಬೆಟ್ಟಕ್ಕೆ ಹೋಗ್ಬೇಕಿತ್ತು. ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ವಿ. ಅದ್ರ ಹಿಂದಿನ ದಿನ ಸ್ವಲ್ಪ ನಮ್ಮ ಸಿಸ್ಟರ್ ಇಲ್ಲ ಅಂದರೆ ನಮ್ಮ ಅತ್ತಿಗೆ ಏನಿದ್ರು ಅವ್ರಿಗೆ ಹುಷಾರು ತಪ್ಪಿತ್ತು. ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಬಂದಿದ್ವಿ. ನೆಕ್ಸ್ಟ್ ಏನಿಲ್ಲ ಅಂತ ಹೇಳಿ ನಾವು ಹೊರಟ್ವಿ. ಅವತ್ತು ಹೊರಡ್ತಿದ್ದಾನೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ದು ಎಲ್ಲ ಮಾಡಿ ನಾವು ಬಂದುಬಿಟ್ವಿ ದೇವಸ್ಥಾನದಿಂದ. ಮತ್ತೆ ಬಂದಮೇಲೆ ಸುಮಾರು ಚೆನ್ನಾಗಿದ್ದರು, ಏನೂ ಇಲ್ಲ ಅನ್ನೋ ಮಟ್ಟಿಗೆ ಇದ್ದರು. ಮೇಲೆ ಒಂದು ಸ್ವಲ್ಪ ಊಟ ಹೋಗ್ತಿರ್ಲಿಲ್ಲ, ಊಟ ಸೇರ್ತಿರ್ಲಿಲ್ಲ ಅವ್ರಿಗೆ. ಸ್ವಲ್ಪ ಒಂದು 2 ತುತ್ತು ಒಂದೊಂದು ಟೈಮಿಗೆ ತಿಂತಾಯಿದ್ರು. ಎಳನೀರು, ಹಣ್ಣು ಸ್ವಲ್ಪ ತಗೊತಾಯಿದ್ರು. ಬಟ್ ತುಂಬಾ ವೀಕ್ ಆಗಿಬಿಟ್ಟಿದ್ರು. ಇದು ತುಂಬ ಹಳೆ ತೊಂದರೆ ಹೇಳಬೇಕು ಅಂದರೆ. ಯಾರು ಗಮನಿಸಿಲ್ವೋ, ಗಮನಕ್ಕೆ ಬಂದಿಲ್ವೋ, ಇಲ್ಲ ಗೊತ್ತಿಲ್ಲ ನನಗೆ. ಒಂದು ಸಣ್ಣ ತಪ್ಪಿನಿಂದ ಒಂದು ಜೀವ ಹೋಗುವಷ್ಟು ದೊಡ್ಡ ಆಘಾತಕಾರಿ ವಿಷಯ ಆಗೋಯಿತು. ಹೆಣ್ಣುಮಕ್ಕಳು ತುಂಬಾ ಜೋಪಾನವಾಗಿರಬೇಕು, ಯಾವುದೇ ವಿಷಯದಲ್ಲಾದರೂ ಅಷ್ಟೇ. ಸದ್ಯಕ್ಕೆ ಅದನ್ನು ಹೇಳೋ ಮಟ್ಟದಲ್ಲಿ ನಾನು ಇಲ್ಲ. ಬಟ್ ಇನ್ ಫ್ಯೂಚರ್ ಒಂದು ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇದೇ ರೀತಿ ಅಂದ್ಕೊಂಡಿರೋ ತುಂಬ ಜನ ಇದ್ದಾರೆ. ಅದಕ್ಕೆ ಅದು ಈಗ ಸದ್ಯಕ್ಕೆ ಬೇಡ. ಏನೋ ಹುಷಾರಾಗ್ತಾರೆ ಅಂತ ಹೇಳಿ ನಾವು ಸುಮ್ಮನಿದ್ವಿ. ಹಾಸ್ಪಿಟ್ಲಲ್ಲೇ ಇದ್ದರು. ಹಾಸ್ಪಿಟ್ಲಿಂದ ಏನೂ ಇಲ್ಲ, ಆಪ್ರೇಷನ್ ಮಾಡಬೇಕು ಅಂದರು. ಸರಿ, ಡಿಸ್ಚಾರ್ಜ್ ಮಾಡ್ಕೊಂಡೋಗಿ ಇನ್ನೊಂದು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂದರು. ಆಯಿತು ಅಂತ ಮನೆಗೆ ಕರ್ಕೊಂಡು ಬಂದರು. ನಮ್ಮ ಮನೆಯವರು, ಅವ್ರ ಮನೆಯವರು ಎಲ್ಲ ಸೇರಿ ಮನೆಗೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಸೀರಿಯಸ್ ಆಗೋಯಿತು. ಯಾಕೋ ಅವ್ರಿಗೆ ಸರಿಯಾಗಿ ಕಾನ್ಷಿಯಸ್ನೆಸ್ ಇರಲಿಲ್ಲ, ಆ ರೀತಿ ಆಗೋಯಿತು. ಆಗ ಮತ್ತೆ ಮೈಸೂರಿಗೆಲ್ಲ ಕರ್ಕೊಂಡು ಹೋದರು. ಅಲ್ಲಿ ನೋಡಿದ್ರೆ ಬಾಡಿ ಫುಲ್ಲು ಇನ್ಫೆಕ್ಟ್ ಆಗಿದೆ. ಲಿವರ್ ಮತ್ತು ಹಾರ್ಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರು. ಅದನ್ನೆಲ್ಲ ಕೇಳಿದಾಗ ನಮಗೆ ಭಯ ಆಗೋಯಿತು. ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಹೇಳೋಕ್ಕಾಗೋದಿಲ್ಲ, ಉಳಿದ್ರೂ ಉಳಿಬೋದು. ಇನ್ನೊಂದು ಪರ್ಸೆಂಟ್ ನಾವು ಹೇಳೋಕ್ಕಾಗಲ್ಲ, 99% ಉಳಿತಾರೆ ಅನ್ನೋ ಒಂದು ಇದರಲ್ಲೇ ಇದ್ದರು. ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಏನಾದರೂ ಆಗಲಿ ಹುಷಾರಾದರೆ ಸಾಕು ಅಂತ ನಾವು ಕೂಡ ಟ್ರೀಟ್ಮೆಂಟ್ ಎಲ್ಲ ಕಂಟಿನ್ಯೂ ಮಾಡಿಸಿದ್ಮೇಲೆ ಅಲ್ಲಿ ಒಂದಿನ ಇದ್ದರು. ಒಂದಿನ ಸ್ವಲ್ಪ ಕ್ರಿಟಿಕಲ್ ಆಯಿತು ಫಸ್ಟ್ ಡೇ. ಸೆಕೆಂಡ್ ಡೇ ಸುಮಾರು ಸುಧಾರಿಸ್ತಾ ಬಂತು. BP ನಾರ್ಮಲ್ ಆಯಿತು, ಹಾರ್ಟ್ ಬೀಟ್ ನಾರ್ಮಲ್ ಆಯಿತು, ಪಲ್ಸ್ ರೇಟ್ ನಾರ್ಮಲ್ ಆಯಿತು, ಎಲ್ಲ ಆಯಿತು. ಬ್ಲಡ್ ಬೇಕು ಅಂದರೆ ಎಲ್ಲ ಅರೇಂಜ್ ಮಾಡಿ ಎಲ್ಲನೂ ಮಾಡೋ ಅಷ್ಟರಲ್ಲಿ ಮತ್ತೆ ಅಬ್ನಾರ್ಮಲ್, ಮತ್ತೆ ಕ್ರಿಟಿಕಲ್ ಆಗೋಯಿತು. ಇದನ್ನೆಲ್ಲ ನೋಡಿ ಸ್ವಲ್ಪ ಭಯ ಆಯಿತು. ಏನೂ ಆಗಲ್ಲ, ಸರಿ ಹೋಗ್ತಾರೆ ಅನ್ನೋಷ್ಟರಲ್ಲಿ ಅವ್ರು ಹೇಳಿದ್ರು BP 0 ಆಗಿಬಿಟ್ಟಿದೆ, ಆಗೋದಿಲ್ಲ ಅಂತ. ಅಷ್ಟಕ್ಕೆ ನಾವು ನಮ್ಮ ಒಂದು ಸಂಬಂಧನ ಕಳ್ಕೊಬಿಟ್ವಿ ಅನ್ನಂಗಾಯಿತು. ಎಷ್ಟು ಒಳ್ಳೆ ಇವರು ಅಂದರೆ, ಅವರು ಮನುಷ್ಯರು ಅಂದರೆ ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು. ಎಷ್ಟು ಅಂದರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಏನಂದರೆ ಏನು ಗೊತ್ತಾಗ್ತಿರ್ಲಿಲ್ಲ. ಅವ್ರದ್ದೇ ಆದ ಆಸೆ ಅನ್ನೋದು ಅವರು ಇಟ್ಕೊಂಡಿರಲಿಲ್ಲ. ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರ್ಲಿಲ್ಲ. ಇವ್ರು ಹಿಂಗಿದ್ದಾರೆ, ನಾವು ಯಾಕೆ ಹಿಂಗಿಲ್ಲ ಅನ್ನೋ ಒಂದು ಜಲಸಿ ಅನ್ನೋದು ಕೂಡ ಅವ್ರಲ್ಲಿ ಇರಲಿಲ್ಲ. ಅಂಥ ಒಳ್ಳೆ ಹೆಂಗಸು. ನನಗಂತೂ ಯಾರಿಗೆ ಹೆಂಗೆ ಅನಿಸಿದೆಯೋ ಏನಿದೆಯೋ ಗೊತ್ತಿಲ್ಲ, ನನಗಂತೂ ಒಂದು ಒಳ್ಳೆ ಸಂಬಂಧನ ಕಳ್ಕೊಬಿಟ್ನಲ್ಲ ಅಂತ ತುಂಬಾ ನೋವಿದೆ. ಯಾಕೆ ಅಂದರೆ ಅವರು ನನ್ನ ಜೊತೆ ಇದ್ದಿದ್ದ ಹಾಗೆ. ನಾನು ಸದ್ಯಕ್ಕೆ ನನ್ನ ತಾಯಿ ಮತ್ತು ನನ್ನ ದೊಡ್ಡಮ್ಮನ ಬಿಟ್ಟರೆ ನಮ್ಮ ಜೊತೆ ಇಷ್ಟು ಇದಾಗಿದ್ದವ್ರನ್ನ ನಾನು ಇವರೊಬ್ಬರನ್ನೇ ನೋಡಿದ್ದು. ಅದರಲ್ಲೂ ನಮ್ಮ ಹಸ್ಬೆಂಡ್ಗಂತೂ ತಡ್ಕೊಳಕ್ಕಾಗದೇ ಇರುವಂಥ ನೋವು ಇದು. ಅವರೂ ಕೂಡ ತುಂಬಾ ಪ್ರಯತ್ನ ಮಾಡಿದ್ರು ಉಳಿಸ್ಕೊಬೇಕು ಅಂತ. ಯಾವ ಸಲ ಹುಷಾರಿಲ್ಲ ಅಂದರೂ ಕೂಡ ಇದೇ ರೀತಿ ಆಗ್ತಿದ್ರು ಅಂತ ಹೇಳಿ ಒಂದು ಧೈರ್ಯದ ಮೇಲೆ ಇದ್ದರು ಅವರು. ಬಟ್ ಆದರೆ ಈ ಸಡನ್ನಾಗಿ, ಅದು ತುಂಬ ಚಿಕ್ಕ ವಯಸ್ಸು ಅವ್ರಿಗೆ, ಸಡನ್ನಾಗಿ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇದಕ್ಕೇ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿರಲಿಲ್ಲ. ಇಷ್ಟು ದಿನ ಸುಮ್ಮನಿದ್ದೆ.
ಮನೇಲಿ ಹೆಂಗೋ ಪಾಪು ಎಲ್ಲ ನೋಡ್ಕೊಂಡು ಏನೂ ಅನಿಸ್ತಿರ್ಲಿಲ್ಲ, ಸುಮ್ಮನೆ ಆಗ್ಬಿಡ್ತಿದ್ವಿ. ಇವತ್ತು ನೋಡಿ ಅದ್ರ ಬಗ್ಗೆ ಮಾತಾಡೋಕ್ಕೂ ಸ್ಟಾರ್ಟ್ ಮಾಡ್ತು ಅಂದರೆ ಈ ರೀತಿ ಆಗಿಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಆ ಥರದ ವ್ಯಕ್ತಿಗಳನ್ನ ನಾವು ನೋಡಿರೋದು ತುಂಬಾ ಕಡಿಮೆ. ಯಾಕೆಂದರೆ ಒಬ್ರನ್ನ ನೋಡಿ ಜಲಸಿ ಪಡೋರು ಈ ರೀತಿ ಎಲ್ಲ ಇದ್ದಾರೆ, ಹೆಂಗೆಲ್ಲ ಮಾಡ್ಕೊತಾರೆ. ಒಂದು ಸಣ್ಣದಾಗಿ ನಾವು ಡೆವಲಪ್ ಆದರೂ ಕೂಡ ಹೊಟ್ಟೆ ಉರಿ ಪಡೋರು ಇರ್ತಾರೆ. ಆದರೆ ಈ ರೀತಿ ಒಂದನ್ನು ನಮ್ಮ ಜೊತೆಲೇ ಇದ್ದು ಹೀಗಿಲ್ಲ ಹಾಗಿಲ್ಲ ಅಂತ ಒಂದನ್ನು ಕೂಡ ತೂಕ ಮಾಡದೆ ನಮ್ಮನ್ನು ನೋಡಿ ಖುಷಿ ಪಡೋ ಅಂಥವ್ರು ಇದ್ದಿದ್ದು ನಮ್ಮ ತಂದೆ ತಾಯಿ ಮತ್ತು ನನ್ನ ದೊಡ್ಡಮ್ಮ ಒಬ್ಬರು ಇದ್ದಾರೆ, ಅವರು ಕೂಡ ಅದೇ ರೀತಿಯೇ. ಅವ್ರು ಬಿಟ್ಟರೆ ಇವರೇ ಅನಿಸುತ್ತೆ ನನಗೆ. ಯಾಕೆಂದರೆ ನಮ್ಮ ಸ್ವಂತದವರಲ್ಲೂ ಕೂಡ ನಾನು ನೋಡ್ಬಿಟ್ಟಿದ್ದೀನಿ ತುಂಬಾ ಹತ್ರದಿಂದನೇ. ಅದಕ್ಕೇ ಹೇಗೆ ಅಂದರೆ ನಾನು ಯಾರನ್ನೂ ನಂಬ್ತಿರ್ಲಿಲ್ಲ. ಬಟ್ ಇವರಂತೂ ನನಗೆ ತುಂಬಾ ನೋವು ಕೊಟ್ಟೋದ್ರು ಅಂತ ಹೇಳ್ಬೋದು. ಯಾವುದೇ ಹಬ್ಬಕ್ಕೆ ಬರಲಿ ಏನಕ್ಕೆ ಬರಲಿ ನನ್ನ ಜೊತೆ ಒಬ್ಬ ತಾಯಿ ಹೇಗೆ ಮಗಳ ಜೊತೆ ಇರ್ತಾರೆ ಅದೇ ರೀತಿ ಇರ್ತಿದ್ರು. ಆಮೇಲೆ ಅಷ್ಟು ಏನೂ ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಅವ್ರಿಗೆ ಯಾವ ರೀತಿ ಅಂದರೆ ಅವರು ಅಷ್ಟು ಏನನ್ನೂ ಪ್ರಪಂಚನ ನೋಡಿರಲಿಲ್ಲ. ಒಂದು ಸಣ್ಣ ಇಂಜೆಕ್ಷನ್ ಅಂದರೂ ಕೂಡ ಹೆದರ್ತಾ ಇದ್ದಂಥ ವ್ಯಕ್ತಿ ಅವರು. ಅವರು ಆಪ್ರೇಷನ್ ಅಂದಾಗೆಲ್ಲ ಸ್ವಲ್ಪ ಭಯ ಆಯಿತು ಅನಿಸುತ್ತೆ. ಬಟ್ ಯಾಕಾಯಿತು ಏನಾಯ್ತು ಈ ಸಡನ್ನಾಗಿ ಯಾಕಾಯಿತು ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಇದು ತುಂಬಾ ಹೇಳಿದ್ನಲ್ಲ ತುಂಬಾ ಹಳೆ ತಪ್ಪು. ಮೊದಲು ಮಾಡಿರೋ ಒಂದು ತಪ್ಪಿನಿಂದ ಇವರು ಇಷ್ಟು ದೊಡ್ಡ ಸಮಸ್ಯೆ ಎದುರಿಸ್ಬೇಕಾಯ್ತು, ಇಷ್ಟು ಒಂದು ಇದನ್ನು ಕಳ್ಕೊಬೇಕಾಯ್ತು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಮಗೆ ಮೊದಲೆಲ್ಲ ಡೀಪಾಗಿ ಗೊತ್ತಿರಲಿಲ್ಲ. ಬಟ್ ನಾವೂ ಹೇಳಿದ್ವಿ ಇಲ್ಲ ತೋರಿಸ್ಬೇಕು ಮಾಡಬೇಕು ಅಂತ. ಬಟ್ ಅವರು ಏನೋ ಬೇರೆ ರೀಸನ್ ಹೇಳಿ ಮುಂದಕ್ಕೆ ಹಾಕ್ತಿದ್ರು. ಬಟ್ ಈಗ ಆ ವ್ಯಕ್ತಿನೇ ಇಲ್ದಂಗೆ ಆಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ವಿಧಿ ಅಂತ ಒಂದು ಕಡೆ ಅನಿಸಿದ್ರೆ ಏನೋ ಒಂದು ಪ್ರಯತ್ನನ ಸ್ವಲ್ಪ ವರ್ಷಗಳ ಮುಂಚೆ ಮಾಡಿದಿದ್ರೆ ಇವಾಗ ಅವ್ರು ಉಳ್ಕೊತಿದ್ರು ಅನ್ನೋದು ಒಂದು ಭರವಸೆ ಅನಿಸುತ್ತೆ. ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀವಿ. ಅವ್ರ ಜಾಗನ ಮಾತ್ರ ಇನ್ನೂ ನಮ್ಮ ಫ್ಯಾಮಿಲಿಲಿ ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಷ್ಟು ಇನ್ನೋಸೆಂಟ್ ವ್ಯಕ್ತಿನ ನಾನು ನೋಡಿಲ್ಲ. ನಾವು ಒಂದು ಮಾತು ಬೈದರೂ ಕೂಡ ಅವರು ನಾನು ಬೈದಿರಲಿಲ್ಲ. ಯಾಕೆಂದರೆ ಅವರು ನನ್ನ ಜೊತೆ ಇದ್ದಿದ್ದಾಗೆ ಅಲ್ವ. ನಾನು ಒಂದು ಮಾತು ಕೂಡ ಅವ್ರನ್ನ ಮನಸ್ಸಲ್ಲೂ ಕೂಡ ಬೈಕೊಂಡಿಲ್ಲ. ಅವರು ಕೂಡ ನಮ್ಮನ್ನು ಬೈದಿಲ್ಲ. ಆ ರೀತಿ ಇದ್ದಂಥ ವ್ಯಕ್ತಿ ಅವರು. ತುಂಬಾ ಇದ್ರ ಬಗ್ಗೆನೇ ಮಾತಾಡ್ತವ್ರೆ. ತುಂಬಾ ಎಮೋಷ್ನಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಒಂಥರ ಸಹಿಸ್ಕೊಳಕ್ಕೆ ಆಗೋದಿಲ್ಲ ನನಗಂತೂ. ಅವ್ರಿಗೆ ಸೀರಿಯಸ್ ಆದಾಗಿಂದ ಸ್ವಲ್ಪ ದಿನ ನಾನು ತುಂಬಾ ಡಲ್ ಆಗಿಬಿಟ್ಟೆ, ತುಂಬಾ ಎಮೋಷ್ನಲಿ ವೀಕ್ ಆಗಿಬಿಟ್ಟೆ. ಒಂಥರ ಯಾರ ಹತ್ರನೂ ಹೇಳೋಕ್ಕಾಗದೇ ಇರೋವಂಥ ನೋವು, ಅವರು ನಮ್ಮ ಜೊತೆ ಇದ್ದಂಥ ರೀತಿ. ಈ ರೀತಿ ನಮಗೆ ಯಾರಪ್ಪ ಸಿಗ್ತಾರೆ, ನಾವು ಇನ್ನು ಬೇಕು ಅಂದರೂ ನೋಡೋಕ್ಕಾಗಲ್ವಲ್ಲ ಅನ್ನೋದೊಂದು ಬೇಜಾರು ತುಂಬಾ ಆಗೋಯಿತು. ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಓದೋರು ಪುಣ್ಯವಂತರು ಇದ್ದವರೇ ಇವರು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಈ ಥರ ಸಂಬಂಧಗಳಲ್ಲಿ ಈ ರೀತಿ ಆಗಿಬಿಟ್ರೆ ದೇವರು ಒಳ್ಳೇದು ಮಾಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೇ ವಿಷಯಕ್ಕೆ ಇಷ್ಟು ದಿನ ನಾನು ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಹೆಣ್ಮಕ್ಳು ಆದಷ್ಟು ಜೋಪಾನವಾಗಿರಿ. ಯಾವುದನ್ನೇ ಏನನ್ನೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಲಿ ಏನೇ ಮಾಡಬೇಕಾದ್ರೆ ತುಂಬಾ ಯೋಚನೆ ಮಾಡ್ಕೊಳ್ಳಿ. ಸುಮ್ಮನೆ ಮಾಡಿಕೊಂಡು ಅದರಿಂದ ಏನೋ ಪಶ್ಚಾತ್ತಾಪ ಪಡೋ ಅಂಥದ್ದು ಬೇಡ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಬಟ್ ಇವಾಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಎಲ್ಲ ಕೂಡ ತುಂಬಾ ಸೇಫ್ ಆಗಿದೆ. ಬಟ್ ಹಳೇದು ಸ್ವಲ್ಪ ಸೇಫ್ ಇರಲಿಲ್ಲ. ಬಟ್ ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡು ಯೋಚನೆ ಮಾಡಿ ಮಾಡಿಕೊಡಿ. ಈ ರೀತಿ ಎಲ್ಲ ಆದಮೇಲೆ ಸುಮ್ಮನೆ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಗೊತ್ತಿದ್ದು ತಪ್ಪಾಗಬಾರ್ದು. ಅದಕ್ಕೆ ಏನಂದರೆ ಯಾರೇ ಆಗಲಿ ಹೆಲ್ತ್ ಈಸ್ ವೆಲ್ತ್. ಇದೊಂದೇ ವಿಷಯ ಅಂತಲ್ಲ, ಯಾವ ವಿಷಯದಲ್ಲಾದರೂ ಅಷ್ಟೇ. ಆದಷ್ಟು ಹೊರಗಡೆದನ್ನ ಅವಾಯ್ಡ್ ಮಾಡಿ, ಚೆನ್ನಾಗಿ ಮನೆ ಊಟ ಮಾಡಿ. ನಮ್ಮ ಅದಕ್ಕೆ ಫಸ್ಟ್ ಮೇಯ್ನ್ ಅವರು ಬ್ಯಾಕ್ ಡ್ರಾಪ್ ಅಂದರೆ ಏನು ಅಂದರೆ ಅವರು ಊಟ ಮಾಡ್ತಿರ್ಲಿಲ್ಲ. ಮೊದಲಿಂದನೂ ಅಷ್ಟೇ ಊಟ ಮಾಡೋದ್ರಲ್ಲಿ ತುಂಬಾ ಕಡಿಮೆ. ಮೊದಲು ಸುಮಾರು ಮಾಡ್ತಿದ್ರಂತೆ. ಈಗ ಒಂದು 3 ತಿಂಗಳಿಂದ ಊಟ ಸರಿಯಾಗಿ ಮಾಡಿಲ್ಲ ಅವರು. ಬಟ್ ಯಾರೂ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ. ತೋರಿಸಿದ್ದಾರೆ, ಏನೂ ಇಲ್ಲ ಸರಿ ಹೋಗ್ತಾರೆ ಅದೇ ರೀತಿ ಎಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅವರೂ ಆದಷ್ಟು ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೇನು ಅಂದರೆ ಮನುಷ್ಯರಾದವರು ನಾವು ದುಡಿಯೋದೇ ತಿನ್ನೋದಕ್ಕೋಸ್ಕರ ಅಲ್ವಾ. ತಿನ್ನೋದನ್ನು ಹೆಲ್ದಿಯಾಗಿ ತಿನ್ನೋಣ, ಹೆಲ್ದಿಯಾಗಿ ಇರೋಣ. ನಮಗೆ ನಮ್ಮ ಮಕ್ಕಳಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟಿರ್ತಾನೆ. ಅದನ್ನು ನಾವು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ನಾವು ಆದಷ್ಟು ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಬೇಕು. ಈಗ ನೀವು ಅಂದ್ಕೋಬೋದು ಹೆಲ್ದಿಯಲ್ಲೇ ಎಕ್ಸ್ಪೆನ್ಸಿವ್ ಅಂತ. ಅದು ಇಲ್ಲವೇ ಇಲ್ಲ, ಅದು ಶುದ್ಧ ಸುಳ್ಳು. ನೀವು ಎಷ್ಟು ಹೊರಗಡೆದನ್ನು ತಿಂತೀರಾ ಅದನ್ನು ಉಳಿಸಿದಷ್ಟು ನಾವು ಹೆಲ್ದಿನ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು. ಈಗ ಹೆಲ್ದಿ ಅಂತ ಹೇಳಿ ಡ್ರೈ ಫ್ರೂಟ್ಸು ನಟ್ಸು ಇದನ್ನೇ ತಿನ್ನಬೇಕು ಅಂತ ಏನೂ ಇಲ್ಲ.
ನಮ್ಗೆ ಸಿಕ್ಕುವಂಥ ಸೊಪ್ಪು ತರಕಾರಿ ಲೋಕಲಲ್ಲಿ ನಮ್ಮ ಹತ್ರದಲ್ಲಿ ಬೆಳೆಸುವಂಥ ಮರಗಿಡಗಳಲ್ಲಿರುವಂಥ ಹಣ್ಣುಗಳನ್ನು ತಿಂದರೂ ಕೂಡ ನಾವು ಹೆಲ್ದಿಯಾಗಿರ್ಬೋದು. ಇದುವರೆಗೂ ಲಾಸ್ಟ್ ನಮ್ಮ ಜನ್ರೇಷನ್, ನಮ್ಮ ಅಪ್ಪ ನಮ್ಮ ತಾತ ಅವ್ರ ಜನ್ರೇಷನಲ್ಲೆಲ್ಲ ಫುಡ್ಡಲ್ಲೇ ಒಳ್ಳೆ ಎಲ್ಲ ಸಿಗ್ತಿತ್ತು. ಇವಾಗ ಸದ್ಯಕ್ಕೆ ಫುಡ್ಡಲ್ಲಿ ಬರೀ ಔಷಧಿನೇ ಸಿಗ್ತಾ ಇದೆ. ಮನುಷ್ಯ ಹುಳು ತಿನ್ನಬಾರ್ದು, ಪ್ರಾಣಿ ತಿನ್ನಬಾರ್ದು ಅಂತ ಹೇಳಿ ಔಷಧಿ ಹೊಡಿತಾನೆ, ಯಾವುದಕ್ಕೆ ಕಾಳಿಗಾಗಲಿ ಸೊಪ್ಪಿಗಾಗಲಿ ತರಕಾರಿಗಾಗಲಿ. ಬಟ್ ಅದನ್ನೇ ಅವನು ಸೇವಿಸ್ತಾನೆ. ಅದರಿಂದ ಕೂಡ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಅದಕ್ಕೆ ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಿನಲ್ಲಿ ನೆನೆಸಿ ಯಾವುದನ್ನು ಬಳಸಿ, ಯಾಕೆಂದರೆ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ಸ್ಲೋ ಪಾಯ್ಸನ್ ಆಗಿ ನಮ್ಮ ಬಾಡಿನ ತಿಂದುಬಿಡುತ್ತೆ. ಈ ಥರ ಪೆಸ್ಟಿಸೈಡ್ಸ್ ಎಲ್ಲ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ. ಅದಕ್ಕೇ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಾನು ಮೊದಲಿಗೆ ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಪಾಪುನ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅವನು ಈ ರೀತಿ ಎಲ್ಲ ಆಟ ಆಡಿಸಿದ್ರೆ ಮನೇಲಿ ನನಗೆ ಬೇಜಾರೇ ಮಾಡೋದಿಲ್ಲ ಫ್ರೆಂಡ್ಸ್. ಅವನು ತುಂಬಾ ಚೆನ್ನಾಗಿರ್ತಾನೆ. ಇವಾಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದು ಸ್ವಲ್ಪ ಹಿಂದಿನ ವಿಡಿಯೋನೇ. ನಾನು ಅವನು ಕುತ್ಕೊಂಡು ಏನಾದರೂ ಒಂದು ಆಟ ಆಡಿಸ್ತೀನಿ. ಸ್ವಲ್ಪ ಹೊತ್ತು ಸ್ಟ್ರೆಸ್ ಬಸ್ಟರ್ ರೀತಿ ಅವನು ನನಗೆ. ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡ್ತೀನಿ. ಆದರೂ ನಾನು ಕಂಟಿನ್ಯೂ ಮಾಡಲ್ಲ, ನಮ್ಮನ್ನೇ ಇಟ್ಕೊಂಡ್ಬಿಡ್ತಾನೆ. ಅದೊಂದು ಬೇಜಾರು ನಮಗೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಸ್ನ್ಯಾಕ್ಸ್ ಕೊಟ್ಟು ಹಾಲು ಕೊಟ್ಟು ಅಷ್ಟರಲ್ಲಿ ಅವ್ರ ಪಪ್ಪ ಕೂಡ ಬಂದರು. ಪಾರ್ಕ್ ಹೋಗಿದ್ದು ಬಂದಮೇಲೆ ನಾನು ನನ್ನ ಅಡುಗೆ ಕೆಲಸ, ಮನೆ ಕೆಲಸ ಏನೇನಿತ್ತೆ ಎಲ್ಲ ಶುರು ಮಾಡಿಕೊಂಡೆ. ಈ ಸೊಪ್ಪು ಇಟ್ಕೊಬಿಟ್ರೆ ಇದೇ ಒಂದು ಪ್ರಾಬ್ಲಮ್ಮು, ತುಂಬಾ ಜಾಸ್ತಿ ಹೊತ್ತು ಹಿಡಿಯುತ್ತೆ ಅದು ಮಾಡೋ ತನಕ. ಅದೆಲ್ಲ ಹಾಗೆ ನಾನು ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡೋಕ್ಕಿಟ್ಟು ಅನ್ನಕ್ಕೂ ಇಟ್ಟು ಈ ಕಡೆ ದೋಸೆಗೆ ನೆನೆಸಿದೆ. ನಾನು ದೋಸೆಗೆ ಮಿಲ್ಲೆಟ್ಸ್ ಕೂಡ ಹಾಕ್ತೀನಿ. ಈಗ ಒಂದು ಭಾಗ ಅಕ್ಕಿ ಹಾಕಿದ್ರೆ ಒಂದು ಭಾಗ ಮಿಲ್ಲೆಟ್ಸ್ ಹಾಕ್ತೀನಿ. ಇನ್ನೊಂದು ಮುಕ್ಕಾಲು ಭಾಗದಷ್ಟು ನಾನು ಇಲ್ಲಿ ಉದ್ದಿನ ಬೇಳೆ ಮತ್ತು ಉದ್ದಿನ ಕಾಳು ಇರಲಿಲ್ಲ ಇವತ್ತು. ಉದ್ದಿನ ಕಾಳು ಕೂಡ ನೆನೆಸ್ತೀನಿ, ಮೆಂತ್ಯ ಕೂಡ ಹಾಕ್ತೀನಿ. ಇಲ್ಲಿ ನಾನು ನನ್ನ ಹಸ್ಬೆಂಡು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಹಳೆ ವಿಡಿಯೋ, ಅದಕ್ಕೆ ಮರ್ತೋಗ್ಬಿಟ್ಟಿದ್ವಿ ಏನು ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಂತ. ಇಲ್ಲಿ ಸೌಂಡ್ ಕೂಡ ಮ್ಯೂಟ್ ಮಾಡಿದ್ರೇನು ಗೊತ್ತೇ ಆಗಲಿಲ್ಲ. ಕರೆಕ್ಟ್ ಒಂದು ಲೋನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ಇದನ್ನು ಕೂಡ ನೋಡ್ತಾ ಇದ್ರಲ್ಲ, ಅಕ್ಕಿ ಜೊತೆ ಮಿಲೆಟ್ಸ್ ಕೂಡ ಇದೆ. ಸ್ವಲ್ಪ ಅನ್ನನ ಅದರಲ್ಲಿ ಇಟ್ಕೊಂಡಿರ್ತೀನಿ ನಾನು, ಯಾಕೆಂದರೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳಿ. ಇಲ್ಲಿ ಸೈಡ್ನಲ್ಲಿ ಚಿಕ್ಕ ಕುಕ್ಕರ್ ಏನಿದೆ ಅದರಲ್ಲಿ ಮುದ್ದೆ ಮಾಡೋಕ್ಕೆ ಇಟ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಅದರಲ್ಲಿ ಹ್ಯಾಂಡಲ್ ಏನಿದೆ ಅಲ್ವಾ, ಅದು ತುಂಬಾ ಈಸಿಯಾಗಿ ನಾವು ಇಟ್ಕೊಂಡು ಗ್ರಿಪ್ ಇರುತ್ತೆ, ಮಾಡ್ಬೋದು ಅಂತ ಹೇಳಿ. ನಾನು ಕೂಡ ಮುದ್ದೆ ಕಲ್ತು ಒಂದು 2 to 3 years ಆಯಿತು. ನಾನು ಬಾಣ್ತಿ ಆಗಿದ್ನಲ್ಲ ಆವಾಗ ಕಲ್ತ್ಕೊಂಡಿದ್ದು ಫ್ರೆಂಡ್ಸ್. ಈ ಮನೆಗೆ ಬಂದಾಗಿಂದ ಅಂತೂ ಅಡುಗೆ ಮನೇಲಿ ಒಂದು ಕಡೆ ಸೆಕೆ ಆಗ್ಬೋದಪ್ಪ ನನಗೆ. ಇನ್ನು ಎಲ್ಲೂ ಕೂಡ ನನಗೆ ಸೆಕೆ ಅನಿಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ. ನಾನು ಇವಾಗ ಹಿಂದಿನ ಬಾಗಿಲ ಹತ್ರ ಕೂತ್ಕೊಂಡು ಇದು ವಿಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಒಂದು ಸ್ವಲ್ಪ ಕೂಡ ಸೆಕೆ ಅನಿಸೋದಿಲ್ಲ ಮನೇಲಿ, ಅಷ್ಟು ಚೆನ್ನಾಗಿದೆ. ನನಗಂತೂ ಎಲ್ಲದಕ್ಕಿಂತ ಇಲ್ಲಿ ನಮ್ಮ ಪ್ರೆಸೆಂಟ್ ಗುಂಡ್ಲುಪೇಟೆ ಏನಿದೆ, ಈ ವೆದರ್ ಅಂತೂ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ನಾನು ಮೊದಲೆಲ್ಲ ಮೈಸೂರು ಅಂತಿದ್ದೆ, ಅಲ್ಲಿ ನೇಚರ್ ಮತ್ತು ಅಲ್ಲಿ ವೆದರ್ ನೋಡಿ. ಬಟ್ ಅಲ್ಲಿ ಹೇಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಮ್ಮ ಹಳ್ಳಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗೋಯ್ತು ಗುಂಡ್ಲುಪೇಟೆ ವೆದರ್ ಅಂತೂ. ಬಟ್ ಚಳಿಲಂತೂ ಎಕ್ಸ್ಟ್ರೀಮ್ ಚಳಿ ಆಗುತ್ತೆ. ತುಂಬ ಚಳಿ ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತಂತೂ ಕಾಲು ಕೈಯೆಲ್ಲ ಕೋಲ್ಡ್ ಆಗಿಬಿಡುತ್ತೆ, ಫ್ರೀಸ್ ಆಗಿಬಿಡುತ್ತೆ ಅಂತ ಹೇಳ್ಬೋದು, ಅಷ್ಟು ಚಳಿ ಇರುತ್ತೆ. ಅದಕ್ಕೇ ಸೆಕೆಲಿ ಏನಂದರೆ ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಇಲ್ಲಿ ನಮ್ಮ ಮನೇಲಿ ಎದುರಿಗೇ ಬಾಗಿಲಿದೆ, ಯಾವುದು ಕಿಟಕಿ ಬಾಗಿಲು. ಸೂರ್ಯ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ಇರೋದ್ರಿಂದ ಫೇಸ್ಗೆ ಡೈರೆಕ್ಟಾಗಿ ಹೊಡೆಯುತ್ತೆ ಸೂರ್ಯನ ಬೆಳಕು. ಅದು ಸ್ವಲ್ಪ ಬೇಜಾರು. ಬಿಟ್ಟರೆ ಮನೆ ಮಾತ್ರ ಸೂಪರ್ ಕೂಲಾಗಿದೆ ಅಂತಲೇ ಹೇಳ್ಬೋದು. ನನಗೆ ಸೆಕೆ ಅಂತ ಒಂದಿನ ಕೂಡ ಅನಿಸ್ತಿಲ್ಲ. ನಾನು ವಿತೌಟ್ ಫ್ಯಾನ್ ಕೂಡ ಆರಾಮಾಗಿ ಮಲ್ಕೊಬಿಡ್ತೀನಿ ನಾನು ಇಲ್ಲಿ, ಅಷ್ಟು ನನಗೆ ಚೆನ್ನಾಗಿದೆ ವೆದರು ಇಲ್ಲಿ. ಮತ್ತು ಒಬ್ಬರು ಸ್ವಲ್ಪ ಗಿಣ್ಣಾದ ಕೊಟ್ಟು ಕಳಿಸಿದ್ರು, ಅದನ್ನ ಮಾಡೋಣ ಅಂತ ಇಟ್ಟಿದ್ದೆ. ಅದನ್ನ ಮಾಡೋಕ್ಕಾಗಲೇ ಇಲ್ಲ ಕೊನೆಗೂ. ನಾಳೆ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಅದನ್ನು ಇಲ್ಲಿ ನಾನು ಮುದ್ದೆ ಮಾಡಿಕೊಂಡೆ. ಪಾಪು ಸಿಂಪಲಾಗಿ ರೈಸು ಮತ್ತು ಸಾಂಬಾರು ಮಾಡಿಕೊಂಡೆ. ನಾನು ಸ್ಕೂಲು ಕೂಡ ಅಡ್ಮಿಷನ್ ಮಾಡಾಯಿತು. ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ನಿನ್ನೆಯಿಂದ. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಮಕ್ಕಳನ್ನ ಸುಮ್ಮನೆ ಯಾಕೆ ಮನೇಲಿ ಇರಿಸ್ಕೊಳ್ಳೋದು, ನಮಗೂ ಸುಮ್ಮನೆ ಟೆನ್ಷನ್ನು ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಅವರು ಒಂದೊಂದು ಟೈಮು ನಮ್ಮನ್ನ ತಲೆ ತಿನ್ನೋ ನೋಡಿದ್ರೆ ಅಲ್ಲಿಗೆ ಹೋದರೆ ಸ್ವಲ್ಪ ಸಾಕಾಗಿ ಬರ್ತಾರೆ. ನಾವು ಅವ್ರು ಬರೋ ತನಕ ಸ್ವಲ್ಪ ಕೆಲಸ ಮಾಡ್ಕೊಬೋದು ಹಂಗೆ ಅಂತೀವಿ. ಬಟ್ ಮನೇಲಿ ಕೆಲಸನೇ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಕೆಲಸ ಮಾಡೋದಕ್ಕೆ ಕೈ ಗೊತ್ತಾಯಿಲ್ಲ ನನಗೆ. ತುಂಬಾ ಮೂಡು ತುಂಬ ಕಾನ್ಸ್ಟೆಂಟಾಗಿ ಫೋಕಸ್ಸಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ದಿನ ಆಗಲಿ ಅಂತ ನಾನು ಸ್ವಲ್ಪ ಟೈಮ್ ತಗೊಂಡು ಆದಷ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಇಷ್ಟೇ ಆಗಿದ್ದು. ಇದನ್ನು ಎಲ್ಲರಿಗೂ ತಿಳಿಸ್ಬೇಕು ಅಂದ್ಕೊಂಡು ತಿಳಿಸ್ದೆ. ಯಾಕೆಂದರೆ ಇದೆಲ್ಲ ಒಂದು ಬೇರೆಯವ್ರಿಗೂ ಕೂಡ ಗೊತ್ತಿರೋಲ್ಲ.
ಅದನ್ನೆಲ್ಲ ತಿಳ್ಕೊಂಡ್ರೆ ಸ್ವಲ್ಪ ನಾವು ಕೂಡ ಎಚ್ಚೆತ್ಕೋಬೋದು. ಅದು ಈ ರೀತಿ ಇನ್ಸಿಡೆಂಟ್ಸ್ ಆದಮೇಲೆ ಸ್ವಲ್ಪ ಇರೋರು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೆಯದೇನೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ಸುಮ್ಮನೆ ನಾವು ಹೋದಾಗ ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ಏನಿರುತ್ತೆ ಅದು ಒಂಟಿ ಆಗಬಾರ್ದಲ್ವ. ಅದಕ್ಕೆ ನಾವು ಆದಷ್ಟು ನಮ್ಮ ಹೆಲ್ತ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡೋಣ, ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬನ ಕೂಡ ನೋಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪೂರ್ತಿ ವಿಡಿಯೋನ ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ, ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ನಿ ಮತ್ತು ಆದಷ್ಟು ಆ್ಯಕ್ಟಿವ್ ಆಗಿ. ಫಸ್ಟ್ ಆಫ್ ಆಲ್ ಆ್ಯಕ್ಟಿವ್ ಆಗಿದ್ದರೆ ಅಲ್ವಾ ನಾವು ಆದಷ್ಟು ಊಟ ಮಾಡೋಕ್ಕಾಗೋದು. ಅದಕ್ಕೇ ಟೇಕ್ ಕೇರ್, ಬಾಯ್.